ನಮಸ್ಕಾರ. ಸ್ವಭಾಷಾ ಚಾತುರ್ಮಾಸ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ವರ್ಷದ ಚಾತುರ್ಮಾಸ್ಯ ವ್ರತವನ್ನ ಸುಭಾಷಾ ಚಾತುರ್ಮಾಸ್ಯ ಎಂಬಂತಹ ನಾಮದ ಅಡಿಯಲ್ಲಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ನಾವೀಗ ನಮ್ಮ ಭಾಷೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸದೇ ಇದ್ರೆ ಇದು ಮುಂದೊಂದು ದಿವಸ ಉಳಿಯೋದೇ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ನಾವು ವಿಚಾರ ಮಾಡಬೇಕಿದೆ, ಯಾಕೆ ಹೀಗಾಯ್ತು? ನಮ್ಮ ಭಾಷೆಯಲ್ಲಿ ಏನಾದರೂ ಅಭಾವ ಇದೆಯೇ? ಇಲ್ಲ, ಭಾಷೆಯಲ್ಲಿ ಯಾವ ಅಭಾವವೂ ಇಲ್ಲ. ಅಭಾವವೇನಾದರೂ ಇದ್ರೆ ಅದು ನಮ್ಮ ಭಾವದಲ್ಲಿ ಮಾತ್ರ, ಇನ್ನೆಲ್ಲೂ ಅಭಾವ ಇಲ್ಲ. ಹಾಗಾದ್ರೆ ನಾವಿದನ್ನ ಉಳಿಸೋದು, ಬಳಸೋದು ಇವೆಲ್ಲ ಹೇಗೆ? ನೋಡಿ, ನಾವು ಯಾರೋ ದೂರದಲ್ಲಿ ಸಿಕ್ಕಾಗ, ಅಂದ್ರೆ ಬೇರೆ ರಾಜ್ಯದಲ್ಲೋ ಬೇರೆ ದೇಶದಲ್ಲೋ ಸಿಕ್ಕಾಗ ನಮಗಿಬ್ಬರಿಗೂ ಮೂರನೇ ಯಾವುದೋ ಭಾಷೆ ಬರ್ತಾ ಇದ್ರು ಸಹ ನಾವು ನಮ್ಮ ಭಾಷೆಯಲ್ಲೇ ಮಾತಾಡ್ತೇವೆ. ಯಾಕೆ? ನಮ್ಮ ಭಾಷೆಯಲ್ಲಿ ಮಾತಾಡಿದಾಗ ಅದೊಂದು ಭಾವವನ್ನು ಹುಟ್ಟಿಸ್ತದೆ. ಭಾವ ಹುಟ್ಟಲಿಲ್ಲ ಅಂತಾದ್ರೆ ಅಲ್ಲಿ ಬಂಧ ಬೆಳೆಯೋದಿಲ್ಲ, ಅಂದ್ರೆ ಯಾವುದೇ ರೀತಿಯಾದಂತಹ ಬಂಧ ಇರಲಿ. ಹಾಗಾಗಿ ಆ ಭಾವಕ್ಕೆ ಭಾಷೆ ನಮ್ಮದೇ ಆಗಿರಬೇಕು. ಹಾಗೆ ನಮ್ಮ ಭಾವವನ್ನು ಸರಿಯಾಗಿ ನಾವು ವ್ಯಕ್ತಪಡಿಸಬೇಕು ಅಂತಾದ್ರೆ ಬೇರೆ 10 ಭಾಷೆ ನಮಗೆ ಬರಬಹುದು, ಆದ್ರೆ ನಮ್ಮ ಭಾಷೆಯಲ್ಲಿ ಮಾತ್ರ ನಾವು ಸರಿಯಾಗಿ ಅದನ್ನ ವ್ಯಕ್ತಪಡಿಸಬಲ್ಲೆವು. ಹಾಗಾಗಿ ನಮ್ಮ ಭಾಷೆಯನ್ನ ನಾವು ಉಳಿಸ್ಕೊಳ್ಳೇಬೇಕಿದೆ. ಹಾಗಾದ್ರೆ ಇಷ್ಟು ಅನಿವಾರ್ಯತೆ ಏನು? ನೋಡಿ, ಹಿಂದೆಲ್ಲ ಯುದ್ಧಗಳಾದವು, ಈಗಲೂ ಯುದ್ಧಗಳೆಲ್ಲ ಆಗ್ತಾ ಇವೆ. ಕಾರಣ ಏನು? ನಮ್ಮ ನೆಲಕ್ಕಾಗಿ ಯುದ್ಧ ಮಾಡಿದ್ರು, ಹಾಗೆ ನಮ್ಮ ಜಲಕ್ಕಾಗಿ ಯುದ್ಧ ಮಾಡಿದ್ರು. ಒಟ್ಟಾರೆ ನಮ್ಮತನಕ್ಕಾಗಿ ಯುದ್ಧಗಳು ನಡೀತಾ ಬಂತು, ನಮ್ಮದನ್ನು ಉಳಿಸ್ಕೊಳ್ಳೋದಕ್ಕಾಗಿ. ಇಲ್ಲಿ ನಾವು ಯುದ್ಧ ಏನ್ ಮಾಡ್ಬೇಕಾಗಿಲ್ಲ, ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟಪಡ್ಬೇಕಾಗಿಲ್ಲ. ಕೇವಲ ಅದನ್ನ ಬಳಸಿದ್ರೆ ಸಾಕು, ಬಳಸಿದ್ರೆ ಉಳಿದು ಬಿಡುತ್ತೆ. ಯುದ್ಧವನ್ನೇ ಮಾಡಿ ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಹಿಂದೆಲ್ಲ ಹೇಳಿರೋದು. ಇಲ್ಲಿ ಖಂಡಿತ ಅದರ ಅವಶ್ಯಕತೆ ಅಲ್ಲ. ಕೇವಲ ಬಳಸಿದರೆ ಸಾಕು, ನಮ್ಮತನ, ನಮ್ಮ ಭಾಷೆ ನಮ್ಮದು ಉಳಿದುಕೊಳ್ಳುತ್ತೆ. ಯಾವುದನ್ನೇ ಆದರೂ ನಮ್ಮ ಹತ್ತಿರಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ, ಅದನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಹತ್ತಿರ ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ದಾರಿ. ನೋಡಿ, ಈಗ ಯಾವುದೋ ಒಂದು ಬೇರೆಯವರದ್ದು ಅಥವಾ ವ್ಯಾಪ್ತಿ ದೊಡ್ಡದು ಅಂತಾದಾಗ ತೀರಾ ಹತ್ತಿರದ್ದು ಅನ್ನುವಂತಹ ಭಾವ ಬರೋದಿಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇದು ನಮ್ಮದು ಹೌದು, ಜೊತೆಗೆ ನಾವು ಈ ಭಾಷೆಯನ್ನ ನನ್ನದು ಅನ್ನೋ ಮಟ್ಟಕ್ಕೆ ತಗೊಳ್ಬೇಕು ಒಳಗಡೆಗೆ. ಆಗ ಏನಾಗುತ್ತೆ, ಈ ನಮ್ಮದು ಅನ್ನೋ ವ್ಯಾಪ್ತಿಗಿಂತನೂ ಹತ್ತಿರಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನ ಕೇವಲ ನಮ್ಮದು ಅನ್ನೋ ಮಟ್ಟಕ್ಕೆ ಇಳಿದೇನೆ ನನ್ನದು ಅನ್ನೋ ಹತ್ತಿರದ ಮಟ್ಟಕ್ಕೆ ತಗೊಂಡು ಬಂದ್ರೆ ಒಳಗಡೆ ಇದನ್ನ ಉಳಿಸೋದು ಮತ್ತು ಬೆಳೆಸೋದು ತುಂಬಾ ಸುಲಭ. ಹಾಗೆ ಇದನ್ನ ಬೆಳೆಸೋದಕ್ಕೆ ಅಂತ ಇನ್ನೇನೋ ಮಾಡ್ಬೇಕಾಗಿಲ್ಲ, ಬಳಸಿದ್ರೆ ಅದರಷ್ಟಕ್ಕದೇ ಉಳಿದು ಬೆಳೆದು ಎಲ್ಲ ಆಗ್ಬಿಡುತ್ತೆ. ಹಾಗಾಗಿ ನಾವು ನಮ್ಮ ಭಾಷೆಯನ್ನ, ನಮ್ಮ ಮಾತೃಭಾಷೆಯನ್ನ ಉಳಿಸ್ಬೇಕಿದೆ, ನಮ್ಮೊಳಗೆ ಉಳಿಸ್ಕೊಳ್ಬೇಕಿದೆ. ನಮ್ಮ ಮನ